ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಡಿಕೆಶಿ ವಿರೋಧ. ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಬಿಟ್ಟುಕೊಡಲು ಒಪ್ಪದ ಡಿಕೆ ಶಿವಕುಮಾರ್. ನಾನೇ ಅಧ್ಯಕ್ಷನಾಗಿರಬೇಕು, ಇಲ್ಲ ಅಂದ್ರೆ ನಾನು ಹೇಳಿದವರೇ ಆಗಬೇಕು. ಕಾಂಗ್ರೆಸ್ ಹೈಕಮಾಂಡ್ ಬಳಿ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ನಾನು ಬೇಡ ಅಂದ್ರೆ ನನ್ನ ತಮ್ಮ ಡಿಕೆ ಸುರೇಶ್ಗೆ ಕೆಪಿಸಿಸಿ ಪಟ್ಟ ಕೊಡಿ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ನನ್ನ ಪಾತ್ರ ಮಹತ್ವದ್ದು. 4 ವರ್ಷಗಳಿಂದ ಸಂಘಟನೆಗೆ ರೂಟ್ ಮ್ಯಾಪ್ ರಚನೆ ಮಾಡಿದ್ದೇನೆ. ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದೇನೆ ಎಂದಿರೋ ಡಿಕೆ ಶಿವಕುಮಾರ್. ನಾನು ಹಾಕಿರೋ ರೂಟ್ ಮ್ಯಾಪ್ ಮುಂದುವರಿಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಗೊಳ್ಳಬೇಕು ಅಂದಿದ್ದಾರೆ ಡಿಕೆಶಿ. ಇದು ಸಾಧ್ಯ ಆಗಬೇಕಾದ್ರೆ ನಾನು ಇರಲೇಬೇಕು, ಇಲ್ಲ ಅಂದ್ರೆ ನನ್ನ ತಮ್ಮ ಡಿಕೆ ಸುರೇಶ್ಗೆ ಅಧ್ಯಕ್ಷ ಸ್ಥಾನ ನೀಡಿ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಡಿಮ್ಯಾಂಡ್ ಒಪ್ಪುತ್ತಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್? ಕುತೂಹಲ ಮೂಡಿಸಿದೆ ಈಗ ಹೈಕಮಾಂಡ್ ನಡೆ. ಹಾಗಾದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಒಂದು ಕಡೆ ಸಿದ್ದರಾಮಯ್ಯನವರ ಬಣದ ನಾಯಕರು ಶತಾಯಗತಾಯ ಅಧ್ಯಕ್ಷ ಸ್ಥಾನ ಡಿಕೆ ಶಿವಕುಮಾರ್ ಅವರಿಂದ ಕಿತ್ಕೊಳ್ಬೇಕು, ಬಿಟ್ಕೊಡ್ಲೇಬೇಕು. ಅವರು ಅಧ್ಯಕ್ಷರು ಬೇರೆಯವರು ಬರಲೇಬೇಕು, ಅದು ಅವರ ಪಟ್ಟು. ಆದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಅಧ್ಯಕ್ಷ ಬದಲಾವಣೆ ವಿಚಾರ ಆಗಲ್ಲ ಅಥವಾ ಬದಲಾವಣೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಬಿಟ್ಟು ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಮಾತ್ರ ಒಪ್ತಾ ಇಲ್ಲ. ಒಂದು, ನಾನೇ ಅಧ್ಯಕ್ಷ ಆಗಿರಬೇಕು, ಇಲ್ಲ ಅಂದ್ರೆ ನಾನು ಹೇಳಿದವರೇ ಅಧ್ಯಕ್ಷ ಆಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತ ಮಾತು. ನಾನ್ ಬೇಡ ಅಂದ್ರೆ ನನ್ನ ಸಹೋದರ ಡಿಕೆ ಸುರೇಶ್ ಕೆಪಿಸಿಸಿ ಅಧ್ಯಕ್ಷ ಆಗಬೇಕು, ಇದು ಡಿಕೆ ಶಿವಕುಮಾರ್ ಅವರ ಪಟ್ಟು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ನನ್ನ ಪಾತ್ರ ಮಹತ್ವದ್ದಿದೆ, ಮುಖ್ಯವಾದದ್ದು. 4 ವರ್ಷಗಳಿಂದ ಸಂಘಟನೆಗೆ ರೂಟ್ ಮ್ಯಾಪ್ ರಚಿಸಿದ್ದೇನೆ, ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಾನು ಹಾಕಿರೋ ರೂಟ್ ಮ್ಯಾಪ್ ಮುಂದುವರಿಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಗೊಳ್ಳಬೇಕು, ಇದು ಸಾಧ್ಯ ಆಗಬೇಕಾದ್ರೆ ನಾನಿರಬೇಕು, ಇಲ್ಲ ಅಂದ್ರೆ ನನ್ನ ತಮ್ಮ ಡಿಕೆ ಸುರೇಶ್ಗೆ ಅಧ್ಯಕ್ಷ ಸ್ಥಾನ ನೀಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಡಿಮ್ಯಾಂಡ್ ಏನಿದೆಯಲ್ಲ, ಇದನ್ನ ಹೈಕಮಾಂಡ್ ಒಪ್ಪುತ್ತಾ? ಈಗಿರುವಂತ ಪ್ರಶ್ನೆ. ಹಾಗಾದ್ರೆ ಹೈಕಮಾಂಡ್ ನಡೆ ಏನು ಅನ್ನೋದೇ ಈಗಿರುವಂತ ಕುತೂಹಲ.